ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂತಹ ಬಿ.ವೈ. ರಾಘವೇಂದ್ರ 4ನೇ ಬಾರಿಗೆ ಈಗ ಆಯ್ಕೆಯಾಗಿರುವಂತದ್ದು 2,43,000ಕ್ಕೂ ಹೆಚ್ಚಿನ ಮತಗಳಿಂದ ಆಯ್ಕೆಯಾಗಿದ್ದಾರೆ. ಈಗಾಗಲೇ ಅವರು ತಮ್ಮ ಪ್ರಮಾಣ ಪತ್ರವನ್ನು ಕೂಡ ಪಡ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ, ಬನ್ನಿ. ಈಗ ಈ ಬಾರಿಯ ಚುನಾವಣೆನ ಯಾವ ತರ ನೀವು ಬಣ್ಣಿಸ್ತೀರಾ? ಸಾಕಷ್ಟು ಸವಾಲಿತ್ತು, ನಮ್ಮಲ್ಲೇ ಬಂಡಾಯ ಇತ್ತು, ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಇತ್ತು. ಇಷ್ಟೆಲ್ಲ ಮಧ್ಯಲ್ಲೂ ಕೂಡ ಈ ಅಂತರವನ್ನು ನಾವು ನಿರೀಕ್ಷೆ ಮಾಡಿದ್ದಿಲ್ಲ. ಇವತ್ತು ಸುಮಾರು 2,43,000ಗಿಂತ ಹೆಚ್ಚಿನ ಅಂತರದಲ್ಲಿ ಕ್ಷೇತ್ರದ ಜನ ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ ನನ್ನ ಈ ಒಂದು ಗೆಲುವನ್ನ ಕ್ಷೇತ್ರದ ಮತದಾರರಿಗೆ, ಕಾರ್ಯಕರ್ತರಿಗೆ ಇದನ್ನ ತಲುಪಿಸ್ತೀನಿ. ಆ ಗೆಲುವು ಅವ್ರದ್ದು ಅಂತೇಳಿ ಸಂದರ್ಭದಲ್ಲಿ ಅಭಿಮಾನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ವಿಶೇಷವಾಗಿ ಇವತ್ತು ಗ್ಯಾರಂಟಿ ಅನೇಕ ವಿಚಾರಗಳು ಚರ್ಚೆಯಲ್ಲಿದ್ರೂ ಕೂಡ ಇವತ್ತು ರಾಷ್ಟ್ರೀಯತೆ, ಹಿಂದುತ್ವ, ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕು ಅಂತ ನಿರೀಕ್ಷೆ ಮೀರಿ ಇವತ್ತೇನು ಮತವನ್ನ ಕೊಟ್ಟಿದ್ದಾರೆ, ಅವರ ಕಮಿಟ್ಮೆಂಟ್ ಏನಿದೆ, ಅವರ ಕಳಕಳಿ ಏನಿದೆ, ಅದನ್ನು ಉಳಿಸ್ಕೊಂಡು ತೆಗೆದುಕೊಂಡಂತ ಪ್ರಾಮಾಣಿಕ ಪ್ರಯತ್ನವನ್ನು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಮಾಡ್ತೇನೆ. ಇವತ್ತು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಇನ್ನೂ ಕೂಡ ಆಗ್ಬೇಕಾಗಿದೆ. ಕೇಂದ್ರ ರಾಜ್ಯ ಸರ್ಕಾರಗಳ ಸಹಕಾರ ಬೇಕಾಗಿದೆ. ಸಹಕಾರವನ್ನು ಪಡೆದುಕೊಂಡು ಇವತ್ತು ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ವೈಯಕ್ತಿಕವಾಗಿ ಅವಹೇಳನ ಮಾಡೋದು, ಟೀಕೆ ಮಾಡೋಂಥದ್ದು, ಪಕ್ಷದ ಮುಖಂಡಗಳ ಬಗ್ಗೆ ಎಲ್ಲದೂ ಕೂಡ ನಡೀತು. ಇನ್ನಾದ್ರೂ ನಾನು ವಿನಂತಿ ಮಾಡ್ಕೊಂತೀನಿ, ಚುನಾವಣೆ ಮುಗ್ದಿದೆ, ಒಟ್ಟಾಗಿ ಒಂದಾಗಿ ಕ್ಷೇತ್ರದ ಅಭಿವೃದ್ಧಿ ದಿಕ್ಕಿನಲ್ಲಿ ಗಮನವನ್ನು ಕೊಡೋಣ. ಮತದಾರ ಬಂಧುಗಳು ಈಗಾಗಲೇ ಈ ಎಲ್ಲ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಬಿಟ್ಟು ದೇಶದ ವಿಚಾರಕ್ಕೆ ಮನ್ನಣೆಯನ್ನು ಕೊಟ್ಟು ಇವತ್ತು ಆಶೀರ್ವಾದ ಮಾಡಿದಾಗ ಅರ್ಥ ಮಾಡ್ಕೊಂಡು ಒಟ್ಟಾಗಿ ಕೆಲಸ ಮಾಡೋಣ ಅಂತ ನಾವು ವಿನಂತಿನ ಮಾಡ್ಕೊಂತೀವಿ. ಆರಂಭದಲ್ಲಿ ಅಂದ್ರೆ ಪ್ರಚಾರದಲ್ಲಿ ಸಾಕಷ್ಟು ಬಾರಿ ತಾವು ಹೇಳ್ತಾ ಇದ್ರಿ, ಅಂದ್ರೆ ಪ್ರಚಾರಕ್ಕಿಂತ ಈ ಬಾರಿ ಅಭಿವೃದ್ಧಿಗಿಂತ ಹೆಚ್ಚಿಗೆ ಅಪಪ್ರಚಾರನೆ ಕ್ಷೇತ್ರದಲ್ಲಿ ಜಾಸ್ತಿ ಮುನ್ನೆಲೆಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಹಾಗೆ ಮತ್ತೆ ನಾನು ಮಾಡಿದ ಕೆಲಸಗಳಿಗೆ ನನಗೆ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಎರಡೂ ಜನ ನಿಮಗೆ ತೀರ್ಪು ಕೊಟ್ಟಿರೋ ಸಮಾಧಾನ ಅನ್ಸುತ್ತಾ? 100ಕ್ಕೆ 100 ನಂಗೆ ಸಂಪೂರ್ಣವಾದಂತ ಒಂದು ಸಮಾಧಾನ ಇದೆ. ಮತ್ತು ಜವಾಬ್ದಾರಿ ಹೆಚ್ಚಾಗಿದೆ. ಅವ್ರು ಕೊಟ್ಟಂತ ದೊಡ್ಡ ಜವಾಬ್ದಾರಿ, ದೊಡ್ಡ ಒಂದು ತೀರ್ಪೇನಿದೆ, ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀನಿ ಸರ್. ರಾಷ್ಟ್ರ ಮಟ್ಟದಲ್ಲಿ NDAಗೆ ಈ ಸರಿ ನಿರೀಕ್ಷಿತ ಮಟ್ಟದಲ್ಲಿ ಒಂದು ಸ್ಥಾನಗಳು ಬರದೇ ಇರುವಂತದ್ದು ಏನ್ ಕಾರಣ ಆಗಿರ್ಬೋದು ಸರ್? ಎಕ್ಸಿಟ್ ಪೋಲ್ ಇದೆಲ್ಲ ನೋಡಿದಾಗ ತುಂಬಾ ನಮಗೂ ಕೂಡ ಇನ್ನೂ ಒಳ್ಳೆ ಒಂದು ಸಂತೋಷ ಆಗಿತ್ತು. ಆದರೆ ಸುಮಾರು 50-60 ಕ್ಷೇತ್ರದಲ್ಲಿ ಏನು ಕೊರತೆ ನಮಗೆ ಕಾಣ್ತಾ ಇದೆ. ಇನ್ನೂ ಕೂಡ ಹೆಚ್ಚಿನ ನಿರೀಕ್ಷೆಯನ್ನ ನಮ್ಮಿಂದ ಮಾಡ್ತಾ ಇದ್ದಾರೆ ಅಂತೇಳಿ ಈ ಒಂದು ಮತದಾನದ ಮುಖಾಂತರ ಗೊತ್ತಾಗಿದೆ. 100ಕ್ಕೆ 100 ನಾಳೆ ನಾಳದಲ್ಲಿ ಮತ್ತೊಮ್ಮೆ ದೇಶದ ನೇತೃತ್ವವನ್ನು ಪ್ರಧಾನಮಂತ್ರಿಗಳು ಮೋದಿಜಿಯವರು ವಹಿಸಿಕೊಂಡು ಮಾರನೇ ದಿನ ಅವರು ಈಗಾಗಲೇ ಘೋಷಣೆ ಮಾಡಿದ್ರು, ನಾನು ಬರುವಂತ ಈ 3ನೇ ಅವಧಿಯಲ್ಲಿ 100 ದಿನದಲ್ಲಿ ನಮ್ಮ ಜನರಿಗೆ ಏನ್ ಕೊಡ್ಬೇಕು ಅದು ಮುಟ್ಟಿಸ್ತೀನಿ ಅಂತ ಹೇಳಿದ್ರು. ಆ ಕಾರ್ಯ ಅಂದ್ರೆ ಈ ಶೋಷಿತ ಪೀಡಿತ ಸಮಾಜಗಳಿಗೆ ಇನ್ನೂ ಅವರ ಅಪೇಕ್ಷೆಗಳೇನಿದೆ ಅದನ್ನು ಫುಲ್ಫಿಲ್ ಮಾಡೋ ಕಾರ್ಯ ಬರುವಂತ ದಿನದಲ್ಲಿ ಆಗುತ್ತೆ ಅಂತ ವಿಶ್ವಾಸ ಇದೆ ಸರ್. ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ತುಂಬಾನೇ ಉತ್ಸಾಹದಲ್ಲಿತ್ತು, ಅಂದ್ರೆ ನಮ್ಮ ಗ್ಯಾರಂಟಿಗಳು ನಮ್ಮ ಕೈ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಅಂತ. ಆದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಆ ಒಂದು ಸ್ಥಾನವನ್ನು ಪಡೆದಲ್ಲಿ ಕಾಂಗ್ರೆಸ್ ವಿಫಲ ಆಗಿದೆ. ಏನ್ ಬಣ್ಣಿಸ್ತೀರಾ ಸರ್? ಲಾಸ್ಟ್ ಟೈಮ್ ಅವರಿಗೆ 135 ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆ ಆಗಿದ್ರು. ಈ ಬಾರಿ 130-140 ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನದಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಲೀಡ್ ಬಂದಿದೆ. ಹಾಗಾಗಿ ಈಗಾಗಲೇ ಜನರು ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ. ಅವರು ಲೋಕಸಭಾ ಕ್ಷೇತ್ರದಲ್ಲಿ 6-7 ಕ್ಷೇತ್ರ ಗೆದ್ದಿರ್ಬೋದು. ಅವರು 6 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ 7. ಹಾಗಾಗಿ 130-140 ಕ್ಷೇತ್ರದಲ್ಲಿ ಅವ್ರು 2ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಹಾಗಾಗಿ ಇದನ್ನ ಅವ್ರು ಅರ್ಥ ಮಾಡಿಕೊಂಡು ಬರೋದ್ರಿಂದಲೇ ಎಲ್ಲಿ ತಪ್ಪಾಗಿದೆ, ಭ್ರಷ್ಟಾಚಾರ, ಇದೆಲ್ಲದೂ ಕೂಡ ನಿನ್ನೆ ಮೊನ್ನೆಯಿಂದ ಚರ್ಚೆಗಳಾಗ್ತಿದೆ, ಅರ್ಥಕೊಂಡು ಕೇಂದ್ರದ ಸಹಕಾರವನ್ನು ಪಡೆದುಕೊಂಡು ಕೇಂದ್ರದ ವಿರುದ್ಧ ಅನೇಕ ಧರಣಿ ಸತ್ಯಾಗ್ರಹಗಳನ್ನ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಹಾಗಾಗಿ ಪ್ರಾಮಾಣಿಕವಾಗಿ ಜನರಿಗೆ ಏನ್ ವಿಚಾರಗಳು ತಲುಪಿಸ್ಬೇಕು ಆ ದಿಕ್ಕಲ್ಲಿ ತಲುಪಿಸುವಂತ ಪ್ರಯತ್ನ ಮಾಡಿ ಒಟ್ಟಾಗಿ ಒಂದಾಗಿ ಜನರ ಒಂದು ಪ್ರೀತಿಯನ್ನು ಗಳಿಸೋಣ ಅಂತ ನಾವು ವಿನಂತಿನ ಮಾಡ್ಕೊಂತೀವಿ. ಕ್ಷೇತ್ರದಲ್ಲಿ ಮುಂದಿನ ದಿನಗಳ ಅಭಿವೃದ್ಧಿ ಬಗ್ಗೆ ಹೊಂದಿರುವಂತಹ ಒಂದು ಏನು ಸಿದ್ಧತೆ ಏನಿದೆ ಸರ್, ಮತ್ತೆ ನಕ್ಷೆ ಏನಿದೆ? ವಿಶೇಷವಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರ ಮಲೆನಾಡು ಪರಿಸರ ಇರುವಂತ ಒಂದು ಭಾಗ. ಅಂದ್ರೆ ಪರಿಸರವನ್ನು ಉಳಿಸೋ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕು. ಅದು ಏರ್ಪೋರ್ಟ್ ಎಕ್ಸ್ಪೆನ್ಷನ್ ಇರ್ಬೋದು, ರೈಲ್ವೆ ಇರ್ಬೋದು, ಹೈವೇ ಇರ್ಬೋದು, ಟೂರಿಸಂ ಹಬ್ ಆಗಿ ಪರಿವರ್ತನೆ ಇರ್ಬೋದು. ವಿಶೇಷವಾಗಿ ಡಿಜಿಟಲೈಸೇಷನ್ಗೆ ನಮ್ಮ ಶಿವಮೊಗ್ಗ ಏನಾಗ್ಬೇಕು ಇನ್ನೂ ಹೆಚ್ಚು ಗಮನ ಕೊಡ್ತೀನಿ. ಮತ್ತೆ ಯುವಕರಿಗೆ ಇಲ್ಲೇ ಉದ್ಯೋಗ ಸೃಷ್ಟಿಯಾಗ್ಲಿಕ್ಕೆ ಇನ್ನು ಏನೇನು ಗಮನ ಕೊಡ್ಬೇಕು ಆ ದಿಕ್ಕಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಇದು ಸಂಸದರಾಗಿ ಹಾಕಿರುವಂತಹ ಬಿ.ವೈ. ರಾಘವೇಂದ್ರ ಅವರ ಮಾತು. ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಇನ್ನೊಂದಷ್ಟು ಅಭಿವೃದ್ಧಿ ಕೆಲಸಗಳು ಮಾಡೋದ್ರ ಮೂಲಕ ಜನರ ಆಶೋತ್ತರಗಳಿಗೆ ನಾನು ಸ್ಪಂದಿಸ್ತೀನಿ, ಅವರ ಆಶಯಗಳಿಗೆ ನಾನು ಈಡೇರಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿರುವಂತಹ ಮಾತು. ಕ್ಯಾಮರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್ ಶಿವಮೊಗ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.